ಹೊತ್ತಿ ಉರಿದ ಗುಜರಿ, ಬೆಂಕಿ ಇಟ್ಟರ ಅಕ್ರಮ ಬಾಂಗ್ಲಾ ವಲಸಿಗರು. ಹೌದು ವೀಕ್ಷಕರೇ, ಬೆಂಗಳೂರು ದಕ್ಷಿಣದ ಶ್ರೀನಿಧಿ ಲೇಔಟ್ನ ಕೊತ್ತನೂರು ಮುಖ್ಯ ರಸ್ತೆಯ ಸನ್ ಮಾರ್ಗ ಸ್ಕೂಲ್ ಹತ್ತಿರ ಬೆಂಕಿ ಅವಘಡ ಸಂಭವಿಸಿದೆ. ಎಷ್ಟರ ಮಟ್ಟಿಗೆ ಹೊತ್ತಿ ಉರಿದಿದೆ ಎಂದರೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಬೆಂಕಿ ಆರಿಸುವ ಕೆಲಸ ಮಾಡಿದ್ದಾರೆ. ಮೊದಲು ಇಲ್ಲಿ ಸುಮಾರು 1 ಎಕರೆಯಷ್ಟು ಖಾಲಿ ಜಾಗವಿತ್ತು. ಆ ಜಾಗದಲ್ಲಿ ಗುಜರಿ ಅಂಗಡಿ ಹಾಗೂ ಅಕ್ರಮ ಬಾಂಗ್ಲಾ ವಲಸಿಗರು ಗುಡಿಸಲು ನಿರ್ಮಾಣ ಮಾಡಿ ವಾಸ ಮಾಡುತ್ತಿದ್ದರು ಎಂಬ ಮಾಹಿತಿ ದೊರೆತಿದೆ. ಹಾಗೂ ಸ್ವಲ್ಪ ದಿನದ ಹಿಂದೆ ಇವರನ್ನೆಲ್ಲ ಅಲ್ಲಿಂದ ಓಡಿಸಿ ಗುಜರಿ ಅಂಗಡಿ ದೊಡ್ಡದಾಗಿ ಹಾಕಲಾಗಿತ್ತು ಎನ್ನಲಾಗಿದೆ. ಯಾವಾಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅಲ್ಲಿಂದ ಓಡಿಸಿದ್ರೋ ಆ ಕೋಪಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರೇ ಇಲ್ಲಿ ಬಂದು ಬೆಂಕಿ ಇಟ್ಟಿದ್ದಾರೆ ಎಂಬ ಗುಮಾನಿಯೂ ಇದೆ. ಗುಜರಿಯಲ್ಲಿ ಎಲ್ಲಾ ಹಳೆಯ ವಸ್ತುಗಳು, ಬೇಗ ಹತ್ತಿ ಉರಿಯಬಹುದಾದ ಪ್ಲಾಸ್ಟಿಕ್ಗಳು, ಪೆಟ್ರೋಲಿಯಂ ವಸ್ತುಗಳು, ಹೀಗೆ 10 ಹಲವು ಬೆಂಕಿಗೆ ಬೇಗ ಆಹುತಿಯಾಗಬಹುದಾದ ವಸ್ತುಗಳು ಇದ್ದವು ಎನ್ನಲಾಗಿದೆ. ಪಕ್ಕದಲ್ಲಿ ಸನ್ಮಾರ್ಗ ಶಾಲೆ, ಗ್ಯಾಸ್ ಸಿಲಿಂಡರ್ ಗೋಡೌನ್ ಹಾಗೂ ಇತರೆ ಇಂಡಸ್ಟ್ರಿ ಫ್ಯಾಕ್ಟರಿಗಳು ಇದ್ದರೂ ಸದ್ಯ ಯಾವುದಕ್ಕೂ ಹಾನಿಯಾಗಿಲ್ಲ. ಸದ್ಯ ಕೋಣನಕುಂಟೆ ಪೊಲೀಸ್ ಠಾಣೆಯವರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ನಡೆಸುತ್ತಿದ್ದಾರೆ. ಈ ಗುಜರಿಗೆ ಬಿಬಿಎಂಪಿಯಿಂದ ಅನುಮತಿ ಪಡೆದಿದ್ರಾ, ಬಾಂಗ್ಲಾ ವಲಸಿಗರೇ ಬೆಂಕಿ ಇಟ್ಟರ ಎನ್ನುವುದು ತನಿಖೆಯ ನಂತರ ನಿಖರವಾಗಿ ತಿಳಿದು ಬರಲಿದೆ.